ಮನು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಹಿಂದಿ ಹಿಂದಿ ವರ್ಣಮಾಲೆಗಳು ಅಂದ್ರೆ ಕನ್ನಡದ ಮೂಲಾಕ್ಷರ ರೀತಿ ಹಿಂದಿ ಒಳಗ ವರ್ಣಮಾಲೆಗಳು ಇರ್ತಾವ. ನಾವು ಹಿಂದಿಯನ್ನ ಓದುದಕ್ಕ ಅಥವಾ ಬರೀದಕ್ಕ ನಾವು ಕಲಿಬೇಕಾದ್ರ ಮೊದಲು ನಾವೇನ್ ಮಾಡ್ಬೇಕು, ಹಿಂದಿ ಒಳಗ ವರ್ಣಮಾಲೆಗಳ ಬಗ್ಗೆ ನಮಗೆ ಕಲ್ಪನೆ ಇರಬೇಕು ವಿದ್ಯಾರ್ಥಿಗಳೇ. ಅವುಗಳನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿವಂದ್ರ ನಾವು ಮುಂದೆ ಎಲ್ಲವನ್ನು ಓದ್ಬಹುದು, ಹಾಗೆ ಬರಿಬಹುದು, ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಗೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಬೇರೆ ವಿಷಯಗಳ ಅವಶ್ಯಕತೆ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಹಿಂದಿ ವರ್ಣಮಾಲೆ. ಹಿಂದಿ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? ಫಸ್ಟ್ ನಾವು ಚಾರ್ಟ್ ತಿಳ್ಕೊಳ್ಳೋಣ. ಹಿಂದಿ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? ಕನ್ನಡದ ರೀತಿಯೊಳಗ ಸ್ವರಗಳು ಬರ್ತಾವ. ಇವು 11 ಇರ್ತಾವ. ಎಷ್ಟಿರ್ತಾವ? 11 ಅಕ್ಷರಗಳು ಇರ್ತಾವ. ನೆಕ್ಸ್ಟ್ ಬರೋದು ಯೋಗವಾಹಗಳನ್ನ ಅಯೋಗವಾಹಗಳು ಅಂತೇಳಿ ಕೂಡ ಇಲ್ಲಿ ಏನ್ ಮಾಡ್ತಾರ, ಕರೀತಾರ. ಯೋಗ ವಾಹ, ಯೋಗವಾಹಗಳು ಬರ್ತಾವ ವಿದ್ಯಾರ್ಥಿಗಳೇ. ಯೋಗವಾಹಗಳು ಎಷ್ಟು? 2. ಇನ್ನ ನೆಕ್ಸ್ಟ್ ಬರುದು ವ್ಯಂಜನ. ನೋಡಿ ವಿದ್ಯಾರ್ಥಿಗಳೇ, ವ್ಯಂಜನಗಳು ಎಷ್ಟು ಬರ್ತಾವಪ್ಪ ಅಂದ್ರ 33 +2 +4. ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಾಗ್ತಾವ ನೋಡಿ? 35, 39 ಆಗ್ತಾವ. 39 ವ್ಯಂಜನಾಕ್ಷರ ಆಗ್ತಾವ. ಒಟ್ಟು ಟೋಟಲ್ ಎಷ್ಟು ಅಕ್ಷರಗಳು ಆಗ್ತಾವ? 52 ಅಕ್ಷರಗಳು ಆಗ್ತಾವ. ಈ 52 ಅಕ್ಷರಗಳ ಬಗ್ಗೆ ನಾವು ಇವತ್ತು ಏನ್ ಮಾಡೋಣ, ಸವಿವರವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲು ಸ್ವರಗಳು ಯಾವುವು? ನಮ್ಮ ಕನ್ನಡಕ್ಕೆ ಹೋಲಿಕೆ ಮಾಡಿ ತಿಳ್ಕೋತ ಹೋಗೋಣ. ಅ ಆ ನೆಕ್ಸ್ಟ್ ಬರೋದು ಇ. ನೆಕ್ಸ್ಟ್ ದೊಡ್ಡ ಇ. ಉ. ಹಾಗೆ ದೊಡ್ಡ ಊ. ನೆಕ್ಸ್ಟ್ ಬರೋದು ರು. ರು ಆಗಿಂದ ನೇರವಾಗಿ ಎ ವಿದ್ಯಾರ್ಥಿಗಳೇ. ಎ. ಇದು ಮತ್ತು ಇದಕ್ಕೆ ಎರಡಕ್ಕೂ ಸೇರಿ ನಾವು ಇದನ್ನೊಂದನ್ನೇ ಬಳಸ್ತಾರೋ. ನೆಕ್ಸ್ಟ್ ಐ ಅಕ್ಷರ ವಿದ್ಯಾರ್ಥಿಗಳೇ. ಐ ಆಗಿ ನೇರವಾಗಿ ಓ. ನಾವು 2 ಓ ಬರ್ತೀವಿ, ಅವರು ಒಂದೇ ಓ. ಇದಕ್ಕೂ ಮತ್ತು ಇದಕ್ಕೂ ಸೇರಿ ಒಂದೇ ಓ. ಔ. ಆಯ್ತು. ಆ ಇ ಉ ರು ಎ ಓ ಔ. ಇನ್ನ ನೆಕ್ಸ್ಟ್ ಯಾವುದು? ಯೋಗವಾಹ. ಇದನ್ನ ಅಯೋಗರು ಅಂತ ಕರೀತಾರೆ. ಯಾಕಂದ್ರೆ ಅ ಸ್ವರವನ್ನ ಬಳಸ್ಕೊಂಡು ಬರೆಯೋದ್ರಿಂದಾಗಿ ಅವರು ಅಯೋಗ ಅಂತಾರ. ಒಂದೇದ್ದು ಅನುಸ್ವಾರ. ಅನುಸ್ವಾರ ಅಂದ್ರೆ ಏನ? 0. ಇದಕ್ಕೆ ಸೇರ್ರಿ ಏನಕತಿ? ನಮ್ ಕನ್ನಡದೊಳಗ ಅಂತೇಳಿ ಬರಿತೀವಿ ನಾವು, ಅಂದ್ರೆ ಅನುಸ್ವಾರ. ಇನ್ನು ಮತ್ತೊಂದು ಯಾವುದು? ವಿಸರ್ಗ. ಡಬಲ್ ಡಾಟ್. ಇದನ್ನ ನಾವು ಸ್ವರವನ್ನು ಸೇರಿಸಿ ಏನ್ ಬಿಡ್ತೀವಿ, ಈ ರೀತಿಯಾಗಿ ಬರಿತೀವಿ ವಿದ್ಯಾರ್ಥಿಗಳೇ. ನೋಡಿ, ಅನುಸ್ವಾರ ಅಕ್ಷರ ಅಂ, ವಿಸರ್ಗ ಅಕ್ಷರ ಅಹಾ. ಇಲ್ಲಿವರೆಗೂ ಇದೇನಾಯ್ತು? ಸ್ವರಗಳ ಪರಿಚಯ ಆಯ್ತು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಇದೆಲ್ಲ ಏನಾಯ್ತು? ಸ್ವರಗಳ ಪರಿಚಯ ಆಯ್ತು. ಇನ್ನು ನಾವು ಏನ್ ಮಾಡೋಣ, ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಾಕ್ಷರಗಳು. ಇನ್ನ ವ್ಯಂಜನಗಳು.
ವ್ಯಂಜನ. ವ್ಯಂಜನಗಳು ಎಷ್ಟಂತ ಹೇಳಿವಿ? ಒಟ್ಟ 33 ಪ್ಲಸ್ 2 ವಿಶೇಷಾಕ್ಷರಗಳು ಪ್ಲಸ್ 4 ಸಂಯುಕ್ತಾಕ್ಷರಗಳು. ಈಗ ನೋಡೋಣ ವ್ಯಂಜನಗಳು. ಕದಿಂದ ಶುರುವಾದಂತವು ಅಂದ್ರೆ ಕ ವರ್ಗ. ಕ, ಕ, ಗ, ಗ, ಞ, ಚ, ಚ, ಜ, ಜ, ಞ, ಟ, ತ, ದ, 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 ನ. ನ ವಿದ್ಯಾರ್ಥಿಗಳೇ. ಕ, ತ, ದ, ದ, ನ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ, ಪ, ಬ, ಭ, ಮ, ಮ. ವಿದ್ಯಾರ್ಥಿಗಳೇ ಇವುಗಳನ್ನ ನಮ್ಮ ಕನ್ನಡದಲ್ಲಿ ಬರೆಯುವಂತ ವರ್ಗೀಯ ವ್ಯಂಜನಗಳು. ಇವು 25 ಬರ್ತಾವ. ಇನ್ನು ಅವರ್ಗೀಯ ವ್ಯಂಜನಗಳಾದಂತ ಯ, ರ, ಲ, ವ, ಶ, ಶ, ಸ, ಹ. ಇವು ಅವರ್ಗೀಯ ವ್ಯಂಜನಗಳು. 8 ಬರ್ತಾವ. ಯಾವುವು ಅನ್ನೋದನ್ನು ಕೂಡ ನಾವು ಈ ಚಾರ್ಟ್ ಅಲ್ಲಿ ತಿಳ್ಕೊಂಡ್ಬಿಡೋಣ ಈ ಕ್ಲಾಸ್ ನಲ್ಲಿ. ಆ ವಿಶೇಷ ಅಕ್ಷರಗಳು ಯಾವಪ್ಪ ಅಂದ್ರ ಡ. ಡ ಬರುತ್ತಲ್ಲ, ಆ ಡಕ ಕೆಳಗೆ ಹಿಂಗ್ ಒಂದು ಇದು ಬರುತ್ತೆ, ಚುಕ್ಕೆ ಬರುತ್ತೆ. ಇನ್ನೊಂದು ದೊಡ್ಡ ಡ ಬರುತ್ತಲ್ಲ, ಅದಕ್ಕೂ ಕೂಡ ಕೆಳಗೊಂದು ಚುಕ್ಕೆ ಬರುತ್ತೆ ವಿದ್ಯಾರ್ಥಿಗಳೇ. ಡ ಢ ಇವೆರಡು ಏನಪ್ಪಾ ಅಂದ್ರ ವಿಶೇಷ ಅಕ್ಷರಗಳು. ಹಿಂದಿ ಒಳಗೆ ಬರುವಂತ ವಿಶೇಷ ಅಕ್ಷರಗಳು. ನೀವು ಓದುವಾಗ ಬರುತ್ತೆ, ಪುಸ್ತಕದಲ್ಲಿ ಬರುತ್ತೆ. ಇವು ನಾವು ಓದ್ತಿರ್ತೀವಲ್ಲ, ಆ ಸಮಯದಲ್ಲಿ ನಮಗೆ ಯೂಸ್ ಆಗುತ್ತೆ. ಢ ಢ ಇದು ನಿಮ್ಗೆ ತಿಳಿದಿರ್ಲಿ. ಇನ್ನ ಈ 4 ಸಂಯುಕ್ತ ಅಕ್ಷರಗಳು. ಸಂಯುಕ್ತ ಅಕ್ಷರಗಳು ಯಾವುವು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಒಂದನೇದ್ದು ಕ್ಷ. ಕ್ಷ, ಕ್ಷ. ಎರಡನೇದ್ದು ತ್ರ. ತ್ರ. ಇದನ್ನ ತ್ರ ಅಂತಾರ. ಅಂದ್ರ ತ ಮತ್ತು ರ ಸೇರಿ ಈ ಅಕ್ಷರ ಆಗಿರುತ್ತೆ ತ್ರ. ಮೂರನೇದ್ದು ಜ್ಞ. ಜ್ಞ ಅಂದ್ರೆ ಜ್ಞ ಜ್ಞ ಸೇರಿ ಆಗಿರುತ್ತೆ, ಇದು ಜ್ಞ. ಇನ್ನ ಕೊನೆಯದು ಶ್ರ.
ಶ್ರ ಅಂದ್ರೆ ಶ ಮತ್ತು ರ ಸೇರಿ ಆಗಿರುತ್ತೆ ವಿದ್ಯಾರ್ಥಿಗಳೇ ಶ್ರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿ ವರ್ಣಮಾಲಾಕ್ಷರಗಳು ನಿಮಗೆ ಯೂಸ್ ಆಗ್ತಾವು, ಉಪಯೋಗ ಆಗ್ತಾವು ಅನ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ವೀಕ್ಷಿಸಿ ಹಾಗೆ ಲೈಕ್ ಮಾಡಿ. ನಿಮ್ಗೆ ಯೂಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಮುಂದೆ ಇದೇ ರೀತಿಯಾಗಿ ಹಿಂದಿಗೆ ಸಂಬಂಧಪಟ್ಟಂತ ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.